ನಮಸ್ತೆ ನನ್ನ ಪ್ರೀತಿಯ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ವಿಡಿಯೋನ ಕೊನೆಗಂಟ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕು ಕಮೆಂಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮೆಂತ್ಯನೂ ಮತ್ತು ಅರಿಶಿನ ಪುಡಿನೂ ಮಿಕ್ಸಿಗೆ ಹಾಕಿ ಮರ ಬೆಳೆದಿಟ್ಟೆ. ಮಂಗಳವಾರದಲಾಗಿದ್ದು ಪೂಜೆ ಸಾಮಾನು, ಬುಧವಾರಕ್ಕೆಲ್ಲ ಪೂಜೆ ಸಾಮಾನು ಬೆಳ್ಕೊತಾ ಇದ್ದೀನಿ. ಭೀಮ್ ಅಮಾವಾಸ್ಯೆಗೆ ಮೇಲೆಲ್ಲ ಎತ್ತಿಟ್ಟಿದ್ನಲ್ಲ, ಅವನ್ನೆಲ್ಲ ಇಳಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊತಿದ್ದೆ. ನಾನು ಊಟ ಮಾಡೋ ಅಷ್ಟೊತ್ತಿಗೆ 4 ಗಂಟೆ ಆಗೋಗಿತ್ತು. ಊಟ ಟೈಮಲ್ಲೇ ಮೀರೋಗಿತ್ತು. ಸಂಜೆ ಅಡುಗೆಗೆ ಮಾಡ್ಕೊತಾ ಇದ್ದೆ, ಎಲ್ಲ ರೆಡಿ ಮಾಡಿಟ್ಟು. ಆಮೇಲೆ ಹೂವು ಕಟ್ಟೋಣ ಅಂಥೇಳಿ ಸೇವಂತಿಗೆ ಹೂವು ತೊಗೊಂಬಂದಿದ್ದೆ. ಬಿಡಿ ಹೂವು ಎಲ್ಲ ಕಟ್ಟಿಟ್ಬಿಡೋಣ ಅಂಥೇಳಿ ಅದು ಆಯಿತು ಒಂದು ಕಡೆ. ಆಮೇಲೆ ಈಚೆಗೆ ಬೇಳೆ ಇಕ್ಕಿದ್ದೆ, ಮತ್ತು ನುಗ್ಗೆ ಸೊಪ್ಪು ತೊಗೊಂಬಂದಿದ್ದೆ ಊರಿಂದ. ಅದನ್ನು ಪಲ್ಯ ಮಾಡಿ ಈಚೆಗೆ ಬೇಳೆ ಸಾರು ಮಾಡೋಣ ಅಂಥೇಳಿ ಬೆಳಗಿನ ಜಾವ 4 ಗಂಟೆಗೆ ಎದ್ದೆ. ಮಂಗಳವಾರದ್ದು ಆಯಿತು ವೀಡಿಯೋ, ಇದು ಬುಧವಾರದ ಬ್ಲಾಗ್. ಇದು ಎದ್ದು ಬೆಳಗಿನ ಜಾವ ಇನ್ನು ಇರ್ತಾವಲ್ಲ ಮನೆ ಕ್ಲೀನಿಂಗ್ ಮಾಡ್ಕೋಬೇಕು ಅಂತ 4 ಗಂಟೆಗೆ ಎದ್ದು ಈಚೆ ಹೋಗಿ ನೋಡಿದ್ರೆ ಕತ್ಲೆ, ಯಾರೂ ಎದ್ದಿರಲಿಲ್ಲ. ನಾನೊಬ್ಬಳೇ ದೇವ್ರ ಥರ ಎದ್ದೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಯ್ಯೋ ಆಗಲಿ ಟೈಮ್ ಆಗೋಗ್ಬಿಡುತ್ತೆ ಅಂಥೇಳಿ ಮಾಡ್ಕೊತಾ ಇದ್ದೆ. ಎಲ್ಲ ಆಯ್ತು, ಎಲ್ಲ ಕೆಲಸ ಮುಗಿಯೋ ಅಷ್ಟೊತ್ತಿಗೆ 5 ಗಂಟೆ ಆಗೋಯ್ತು. ಅಡುಗೆ ಮನೆಯಲ್ಲಿ ಎಲ್ಲ ಪಾತ್ರೆ ಎಲ್ಲ ಬೆಳಗಿಟ್ಟು, ಮತ್ತು ಗ್ಯಾಸು, ಸಿಂಕು ಪ್ರತಿಯೊಂದು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗೇ ಹೋಯ್ತು. ದೋಸೆಗೆ ನೆನಕಿಟ್ಟಿದ್ದೆ. ಅದನ್ನು ದೋಸೆ ಹುಯ್ದ್ರೆ ಆಯಿತು ಅಂಥೇಳಿ ನೈಟ್ ಸಾಂಬಾರಿತ್ತು. ನಾನೇನು ಪಲ್ಯ ಮಾಡೋಕ್ಕೆ ಹೋಗಲಿಲ್ಲ, ಅದಕ್ಕೇ ದೋಸೆ ಹಾಕ್ಕೊಟ್ಟೆ ಮಕ್ಕಳಿಗೆ. ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕೆ ಮಾಡೋಣ, ಅದೇ ಸಾಂಬಾರಿಗೆ ದೋಸೆ ಹುಯ್ದು ಬಿಡೋಣ ಅಂಥೇಳಿ ಸೈಡಿಗೆ ಎತ್ತಿಕ್ಕಿದ್ದೆ. ಮನೆಯಿಂದ ತುಂಬಾ ಕೆಲಸ. ಅದು ಇವತ್ತು ಭೀಮ್ ಅಮಾವಾಸ್ಯೆ ಇರೋದ್ರಿಂದ ಬೇಗನೆ ಎದ್ದಿದ್ದೀನಿ. ಇನ್ನು ಮಕ್ಕಳು ಯಜಮಾನ್ರೆಲ್ಲ ಮನೆಗಿದ್ರು. ಗ್ಯಾಸು, ಸೆಲ್ಫು ಪ್ರತಿಯೊಂದು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು, ಪಾತ್ರೆ ಎಲ್ಲ ಜೋಡಿಸ್ಕೊಂಡು ತುಂಬಾ ಕೆಲಸ ಇತ್ತು. ಆಮೇಲೆ ನೆಲನೂ ಒರೆಸ್ಕೊಂಡೆ, ಕಸ ಎಲ್ಲ ಹೊಡ್ಕೊಂಡು ಎಲ್ಲ ಮಾಡೋ ಅಷ್ಟೊತ್ತಿಗೆ ಟೈಮಲ್ಲೇ ಆಗೋಗಿತ್ತು. 5:30, 6 ಗಂಟೆ ಬೆಳಗಿನ ಜಾವ ಆಗ್ತಾ ಬಂತು. ಬೇಗ ಮಾಡ್ಕೊಳ್ಳೋಣ ಅಂಥೇಳಿ. ಆದ್ರೆ ಇನ್ನೂ ಬಾಗಿಲು ತೆಗೆದು ನೋಡಿದ್ರೆ ಕತ್ಲೇ ಇತ್ತು ಮನೆ. ಇನ್ನೇನು ಮಾಡೋದು, ಒಬ್ಬಳೇ ಪರದಾಡ್ಕೊಂಡು ಮಾಡ್ತಾಯಿದ್ದೀನಿ. ಪೂಜೆ ಮಾಡಬೇಕಲ್ಲ, ವರ್ಷಕ್ಕೊಂದು ಬರೋ ಹಬ್ಬ ಇದು ಭೀಮ್ ಅಮಾವಾಸ್ಯೆ. ಮಾಡಿದ್ರೆ ಒಳ್ಳೆ. 14 ವರ್ಷದಿಂದನೂ ಮಾಡ್ಕೊಂಬರ್ತಾಯಿದ್ದೀನಿ, ಒಳ್ಳೆಯದು ಅಂತ ಹೇಳ್ತಾರೆ. ನಾವು ನಡೆಸಿದ್ರೆ ತಾನೇ ನಮ್ಮ ಮಕ್ಕಳು ನಡೆಸೋದು. ಹಾಗಾಗಿ ನಾನು ಅದನ್ನು ಪಾಲಿಸ್ಕೊಂಬಂದಿದ್ದೀನಿ. 14 ವರ್ಷದಿಂದನೂ ನಾನು ಪೂಜೆ ಮಾಡ್ತಾನೇ ಇದ್ದೀನಿ. ನನಗೆ ಒಳ್ಳೇದಾಗಿರೋದ್ಕಿಂತನೂ ಅದೊಂದು ದೇವ್ರ ಮೇಲೆ ಒಂದು ನಂಬಿಕೆ ನಮಗೆ. ಎಲ್ಲ ಹಿರಿಯರು ಮುಂಚೆ ಎಲ್ಲ ಮಾಡೋರಲ್ಲ, ನಾವು ಅದನ್ನೇ ಪಾಲಿಸ್ಕೊಂಬಂದರೆ ನಾಳೆ ದಿನ ನಮ್ಮ ಮಕ್ಕಳು ಅದನ್ನೇ ಪಾಲಿಸ್ತಾರೆ ಅಂತೇಳಿ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಅಲ್ಲೇ ಬೆಳಕರಿತಾಯಿತ್ತು ನೋಡಿ. 6 ಗಂಟೆ ಆಗ್ತಾ ಬಂತು, ಅಲ್ಲೇ 6 ಗಂಟೆ ಆಯಿತು. ನಾನು ಸ್ನಾನಕ್ಕೆ ಹೋಗಿ 6:30ಗೆ ಬಂದು ಇನ್ನೂ ಇರ್ತಾವಲ್ಲ, ಪೊಂಗಲ್ ಮಾಡ್ಕೋಬೇಕಿತ್ತು ಮನೆಗೆ ಪ್ರಸಾದಕ್ಕೆ. ಮನೆಯೆಲ್ಲ ರೆಡಿ ಮಾಡ್ತಿದ್ದೆ. ಅವಲಕ್ಕಿ ಪೊಂಗಲ್ ಮಾಡೋಣ, ಬೇಗ ಆಗುತ್ತೆ ಅಂಥೇಳಿ ಪೂಜೆಗೆ ಒಂದು ಕಡೆಗೆ ರೆಡಿ ಮಾಡಿ ಇಟ್ಟಿದ್ದೆ. ಎಲ್ಲ ಸಾಮಾನೆಲ್ಲ ಬೆಳಗಿಟ್ಟು ಅದೆಲ್ಲ ಆದಮೇಲೆ ಪೊಂಗಲು ಮಾಡ್ಕೊಂಬಿಡೋಣ ಅಂಥೇಳಿ ಪೊಂಗಲು ಒಂದು ಸೈಡ್ ಆಯಿತು. ಪೊಂಗಲ್ ಆದಮೇಲೆ ಇನ್ನು ಕಂಕಣಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೆ. ಜೋಡಿ ದೀಪಗಳಿಟ್ಟು ಅವಕ್ಕೆ ಅರಿಶಿನ ಕೊಂಬಿರುತ್ತಲ್ಲ, ಅದಕ್ಕೆ ಕಂಕಣ ರೆಡಿ ಮಾಡ್ತಾಯಿದ್ದೆ. ಪೂಜೆಗೆ ಶಿವ ಪಾರ್ವತಿ ಅಂತೆ ಅವು ಜೋಡಿ ದೀಪಗಳು. ಹಂಗಾಗಿ ಅವಕ್ಕೂ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಪೂಜೆಗೆ ರೆಡಿ ಮಾಡಿ ಇಟ್ಕೊಂಡ್ರೆ ನಮ್ಮ ಮನೆಗಳಲ್ಲಿ ಎದ್ದೇಳೋದು ಲೇಟ್ ಅಲ್ವಾ. ಮಕ್ಕಳೆಲ್ಲ ಎದ್ದು ಸ್ನಾನಕ್ಕೆ ಹೋಗಿದ್ರು, ಇನ್ನು ಯಜಮಾನ್ರು ಎದ್ದಿರಲಿಲ್ಲ. ಒಂದು ಸೈಡ್ ಕಂಕಣನೂ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆಗೆ ದೀಪನೂ ರೆಡಿ ಮಾಡಿಕೊಂಡೆ. ಈ ಥರ ಅಲಂಕಾರ ಮಾಡಿದಾಗ ಈ ಥರ ಆಗಿತ್ತು. ಇನ್ನು ನಾನು ಅವ್ರು ಎದ್ದೇಳೋ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಸ್ನಾನಕ್ಕೆ ಹೋಗಿದ್ರು. ನಾನು ಎದ್ದುಬಿಟ್ಟು ಎಲ್ಲ ರೆಡಿ ಆಗೋಣ ಅಂಥೇಳಿ ನೀಟಾಗಿ ರೆಡಿ ಆಗಿಬಿಟ್ಟೆ. ಪೂಜೆ ಮಾಡೋಣ ಅಂಥೇಳಿ ದೇವ್ರ ದೀಪಕ್ಕೆಲ್ಲ ರೆಡಿ ಮಾಡಿ ಪೂಜೆ ಮಾಡಿದ್ದೆ. ದೇವ್ರ ಫೋಟೋ ಎಲ್ಲ ನಮ್ಮ ಮನೆಯವ್ರು ಎದ್ದು ಸ್ನಾನಕ್ಕೆ ಹೋಗಿದ್ರು. ಅವ್ರು ಬಂದಮೇಲೆ ಅವ್ರ ಪಾದ ಪೂಜೆ ಮಾಡೋಣ ಅಂದ್ಬಿಟ್ಟು ನಾನು ಅಷ್ಟರೊಳಗೆ ಗ್ಯಾಪಲ್ಲಿ ರೆಡಿ ಆಗ್ತಿದ್ದೆ. ಇನ್ನೇನು ಮನೇಲಿ ಅದೇ ಡ್ರೆಸ್ಸು, ಅದೇ ನೈಟಿ ಹಾಕ್ಕೊಂಡಿರ್ತೀವಿ. ಹಿಂಗೆ ಹಬ್ಬ ಹುಣ್ಣಿಮೆ ಬಂದಾಗ ಸೀರೆ ಉಟ್ಕೊತೀವಲ್ಲ, ಅದಕ್ಕೆ ಸೀರೆ ಉಟ್ಕೊಂಡಾಗಿತ್ತು. ಸ್ವಲ್ಪ ಮೇಕಪ್ ಮಾಡಿದ್ದೆ, ಜಾಸ್ತಿ ಏನಿಲ್ಲ. ಕಾಜಲು, ಲಿಪ್ಟಿಕ್ಕು, ಮಾಮೂಲಿ ಐಲೈನರು ನೋಡಿ. ನನ್ನ ಪೂಜೆ ಆಗ್ತಾಯಿದೆ. ಎಲ್ಲ ರೆಡಿ ಆದಮೇಲೆ ಈ ಥರ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಇನ್ನು ನಮ್ಮ ಮನೆಯವ್ರಿಗೆ ಪಾದ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಅಕ್ಷತೆ ಕಾಳು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದರು. ಸರಿ, ಅವ್ರು ಬರೋಷ್ಟೊತ್ತಿಗೆ ಅಂತೇಳಿ ಸ್ನಾನದಿಂದ ಬಂದರು. ಪೂಜೆಗೆಲ್ಲ ರೆಡಿ ಮಾಡಿದೆ, ಅವ್ರಿಗೂ ಪೂಜೆ ಮಾಡಿದೆ. ಇನ್ನು ಪೊಂಗಲ್ ಮಾಡಿದ್ದೆ, ಸಿಹಿ ಪೊಂಗಲು ಮಕ್ಕಳಿಗೆಲ್ಲ ಹಾಕ್ಕೊಟ್ಟು ದೋಸೆ ಹಾಕ್ಕೊಟ್ಟೆ. ಅವರು ತಿಂದು ನಮ್ಮ ಯಜಮಾನ್ರಿಗೆ ಈ ಥರ ಎಲ್ಲ ಪೂಜೆ ಮಾಡಿ, ರಾಯರಿಗೂ ಪೂಜೆ ಮಾಡಿದ್ನಲ್ಲ, ಈ ಥರ ಪೂಜೆ ಆಗಿತ್ತು ನಂದು. ಯಾರ್ಯಾರು ಇವತ್ತು ಭೀಮ್ ಅಮಾವಾಸ್ಯೆ ಎಲ್ಲ ಪೂಜೆ ಮಾಡ್ತಿದ್ದಾರೆ ಗಂಡದಿರಿಗೆ ಕಮೆಂಟ್ ಮಾಡಿ. ಆಮೇಲೆ ಅದೆಲ್ಲ ಆದಮೇಲೆ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಹೋಗಿದ್ರು. ತುಂಬಾ ಗಲೀಜು ಮಾಡ್ಕೊಂಬಿಟ್ಟಿದ್ದೆ. ಅಡುಗೆ ಮನೆ ಎಲ್ಲ ಅಲ್ಲಲ್ಲೇ ಅಡ್ಕೊಂಡು ಬೆಳಗಿಂದ ಒಬ್ಬಳೇ ಪರದಾಡ್ತಿದ್ನಲ್ಲ. ಇತ್ಲಿಗೆ ತಿಂಡಿನೂ ಮಾಡಬೇಕು, ಮಕ್ಳನ್ನ ಸ್ಕೂಲಿಗೂ ರೆಡಿ ಮಾಡಬೇಕು. ನಮ್ಮ ಮನೆಯವರು ಬಂದರು.
ಬಂದಾದಮೇಲೆ ದೇವಸ್ಥಾನಕ್ಕೆ ಹೋದ್ವು ನಾನು ಅವರೂ ಸ್ಕೂಲಿಂದ ಬಿಟ್ಟು ಬಂದರು ಮಕ್ಕಳನ್ನ. ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ಗಂಡ ಹೆಂಡ್ತಿ ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ನಮ್ಮ ಮನೆಯವ್ರು ಈ ಥರ ಪೂಜೆ ಮಾಡ್ತಾಯಿದ್ರು. ಚೆನ್ನಾಗಿ ಅಲಂಕಾರ ಮಾಡಿದರು ದೇವರಿಗೆ. ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಪ್ರಸಾದ ತಿನ್ಕೊಂಬಂದು. ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಯಿತು ಲೈಕು, ಕಾಮೆಂಟು, ಶೇರ್